ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 17ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಈ ತಿಥಿ ಈ ದಿನ ಮಧ್ಯಾಹ್ನ 1:04 ಇರಲಿದೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:26 ಇರಲಿದೆ. ಈ ದಿನದ ಕರ್ಣ ಪೂರ್ವ ಕರ್ಣ ಭವ. ಇದು ಕೂಡ ಈ ದಿನ ಬೆಳಿಗ್ಗೆ 8:18 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:41 ಬೆಳಿಗ್ಗೆ 11:09 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 8:13 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:33 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 9:04 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಯಾವುದೇ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಂದರ್ಭದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:21 ಬೆಳಿಗ್ಗೆ 7:57 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರವಾಗಿ ಇರುವಂಥವನು. ಅದರಲ್ಲೂ ನಮ್ಮ ಶ್ರಮಕ್ಕೆ, ಕರ್ಮಕ್ಕೆ, ವೃತ್ತಿಗೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿನೇ ಯಾವ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಆರಂಭ ಮಾಡಿದ್ರೆ ಅದು ಯಶಸ್ವಿ ಫಲಿತಾಂಶವನ್ನು ತರುತ್ತೆ. ಅದರಲ್ಲೂ ಸ್ಥಿರವಾಗಿರುವಂತಹ ಫಲಿತಾಂಶಗಳು ಬಂದೇ ಬರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಏಕೆಂದರೆ ಈ ನಿಧಾನಕ್ಕೆ ಮಂದಗತಿಗೆ ಶನಿ ಕಾರಕನಾಗಿರುವಂಥವನು. ಹಾಗಾಗಿ ನಿಧಾನವಾಗಿ ಫಲಿತಾಂಶ ಬಂದರೂ ಕೂಡ ಅದು ಒಳ್ಳೆಯ ಶಾಶ್ವತವಾದಂತಹ ಒಂದು ಫಲಿತಾಂಶವಾಗಿರುತ್ತೆ. ಹಾಗಾಗಿ ಸಹನೆಯಿಂದ ಶಾಂತಿಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ತುಂಬ ಲಾಭಗಳು ಉಂಟಾಗುವಂಥ ಸಂದರ್ಭ. ಹಾಗೆ ಈ ದಿನ ಸ್ಥಿರವಾದಂಥ ಒಂದು ಸಾಧನೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆ. ಏಕೆಂದರೆ ಅದು ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು ಈ ಆಧ್ಯಾತ್ಮಿಕ ಸಾಧನೆ.
ಹಾಗಾಗಿ ಅಂಥ ಒಂದು ಸ್ಥಿರವಾದ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ತುಂಬ ಅತ್ಯುತ್ತಮವಾದಂತಹ ದಿನ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಸೂಕ್ತವಾಗಿರುವಂಥದ್ದು, ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ಸ್ಥಿರವಾದ ಕೆಲಸ ಕಾರ್ಯಗಳಿಗೆ ಶನಿವಾರವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನ ಇರುವಂಥ ಗುರು ಹೊರದ ಒಂದು ಸಮಯ ಏನಿದೆ, ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 8:38 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೊರ ಏನಿದೆ, ಇದು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮಾಡಬೇಕು, ಬೇಗ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಶನಿ ಹೋರಾದಲ್ಲಿ ಉತ್ತಮವಾದಂಥ ಕೆಲಸಗಳನ್ನು, ಅದರಲ್ಲೂ ಅರ್ಜೆಂಟಾಗಿರುವಂಥ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಸ್ವಲ್ಪ ನಿಧಾನವಾದಂತಹ ಒಂದು ಫಲಿತಾಂಶ ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:41 ಬೆಳಿಗ್ಗೆ 7:39 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ, ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಬಹಳ ಚೆನ್ನಾಗಿ ಇತ್ಯರ್ಥ ಆಗುತ್ತೆ. ಇನ್ನು ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಪ್ರಕರಣಗಳಿರಲಿ ಅಥವಾ ನ್ಯಾಯಾಂಗ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಆ ಸಮಯ ನಿಮಗೆ ಫೇವರಬಲ್ ಆಗಿರುತ್ತೆ. ಇನ್ನು ಕೆಲವು ಸಾಹಸ ಕೃತ್ಯಗಳನ್ನು ಅಥವಾ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ ಇದೆ, ಮಿಲಿಟ್ರಿ ಇಲಾಖೆ ಇದೆ, ಅಗ್ನಿಶಾಮಕ ದಳ ಇದೆ. ಈ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ತುಂಬ ವಿಶೇಷವಾದಂಥ ಅನುಕೂಲತೆಗಳು ಸಿಕ್ಕತ್ತೆ ಈ ದಿನ ಇರುವಂಥ ಕುಜ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 8:38 ಬೆಳಿಗ್ಗೆ 9:37 ಹಾಗೆ ಅಪರಾಹ್ನ 3:29 4:27 ಇನ್ನು ರಾತ್ರಿ 10:30 ರಾತ್ರಿ 11:31 ಕುಜ ಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ, ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನ ರಾಜಕಾರಣಿಗಳು ರವಿ ಹೋರಾದಲ್ಲಿ ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಆರಂಭ ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:37 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:27 5:26 ಹಾಗೆ ರಾತ್ರಿ 11:31 ರಾತ್ರಿ 12:33 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಹೊರದಲ್ಲೇ ಆರಂಭ ಮಾಡಬೇಕು. ಆಗ ಈ ಪ್ರಯತ್ನ ಅನ್ನುವಂಥದ್ದು ಅದ್ಭುತ ಯಶಸ್ಸನ್ನು ತರುತ್ತೆ. ಅದಕ್ಕಾಗಿಯೇ ಯಾವ ಸಮಯ ಸೂಕ್ತವಾಗಿದೆ, ಯಾವ ಹೊರ ಚೆನ್ನಾಗಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಈ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಾಧ್ಯವಾಗುತ್ತೆ. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗಲಿ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅಷ್ಟಮಿ, ಶುಕ್ಲ ಪಕ್ಷದ ಅಷ್ಟಮಿ ಅಂತ ಹೇಳಿದ್ರೆ ದುರ್ಗಾಷ್ಟಮಿ ವ್ರತವನ್ನು ಮಾಡುವಂಥ ಒಂದು ವಿಶೇಷ ಸಂದರ್ಭ. ಹಾಗಾಗಿ ದುರ್ಗಾ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ, ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ವಿಶೇಷವಾದಂಥ ಒಂದು ದಿನ ಇದು, ಈ ಅಷ್ಟಮಿಯ ದಿನ. ಹಾಗೆ ಈ ಮಧ್ಯಾಹ್ನದ ನಂತರದಲ್ಲಿ ನವಮಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿನೇ ಮಹಾನಂದ ನವಮಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮಧ್ಯಾಹ್ನ ಕೃತಿಕಾ ನಕ್ಷತ್ರ ಮುಗಿಯುತ್ತೆ, ನಂತರದಲ್ಲಿ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಹಾಗಾಗಿ ಶನಿವಾರದ ದಿನ ರೋಹಿಣಿ ನಕ್ಷತ್ರ ಸೇರ್ಪಡೆ ಆದರೆ ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಳ್ಳುತ್ತೆ. ಇದು ಬಹಳ ವಿಶೇಷವಾಗಿ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಯೋಗ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ತರುವಂಥ ಯೋಗ ಇದು. ಹಾಗಾಗಿ ಈ ದಿನ ಮಧ್ಯಾಹ್ನ 1:04
ನಾಳೆ ಬೆಳಗ್ಗೆ 6:44 ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದರ ಉಪಯೋಗವನ್ನು ಕೂಡ ತಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಹಾಗೆ ಬಂಧುಗಳೇ, ನಮ್ಮ ವೀಕ್ಷಕರು ಕೇಳಿರುವಂತಹ ಪ್ರಶ್ನೆಗಳಿಗೆ ಬಹಳ ದಿನಗಳಿಂದ ಉತ್ತರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಮಯದ ಅಭಾವ ಒಂದು ಕಡೆ, ಜೊತೆಗೆ ಕೆಲಸಗಳ ಒತ್ತಡ ಬೇರೆ. ಹಾಗಾಗಿ ಈ ದಿನದಿಂದ ನಮ್ಮ ಬಂಧುಗಳು ಕೇಳುವಂಥ ಒಂದೆರಡು ಪ್ರಶ್ನೆಗಳ ಬಗ್ಗೆ ಪ್ರತಿನಿತ್ಯ ನೋಡೋಣ. ಇದರಲ್ಲಿ ವಿಜಯಲಕ್ಷ್ಮಿ ಇವರು ಈ ದಿನ ಕೇಳಿರುವಂಥ ಒಂದು ಪ್ರಶ್ನೆ, ಗಂಡು ಮಗು ಜನನ ಆಗಿದೆ, ಫೆಬ್ರವರಿ 8ನೇ ತಾರೀಕು ಬೆಳಿಗ್ಗೆ 7:50 ಅಂತ ಹೇಳಿದ್ದಾರೆ. ಇಲ್ಲಿ ಜನ್ಮ ಕುಂಡಲಿಯ ಬಗ್ಗೆ ಹೇಳಿ, ಹಾಗೆ ಯಾವ ಅಕ್ಷರದಲ್ಲಿ ಹೆಸರು ಇಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಇವರು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಸಮಯವನ್ನು ನೋಡಿದ್ರೆ ಕುಂಭ ಲಗ್ನದಲ್ಲಿ ಜನನ ಆಗಿದೆ. ಲಗ್ನದಲ್ಲಿ ಶನಿ ಇದ್ದಾನೆ. ಹಾಗೆ ಈ ಮಗುವಿನದ್ದು ಧನುರಾಶಿಗೆ ಬರುತ್ತೆ. ಉತ್ತರಾಷಾಢ ನಕ್ಷತ್ರ 1ನೇ ಪಾದಕ್ಕೆ ಬರುತ್ತೆ. ಗುರುವಾರದ ದಿನ ಜನನ ಆಗಿರುವಂಥದ್ದು. ಇಲ್ಲಿ ಧನುರಾಶಿಯಲ್ಲಿ ಶುಕ್ರ ಇದ್ದಾನೆ. ಇನ್ನು ಮುಂದಿನ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿ. ಈ ಮಕರ ರಾಶಿಯಲ್ಲಿ ರವಿ, ಕುಜ ಮತ್ತು ಬುಧ ಸ್ಥಿತರಾಗಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಶನಿ ಕುಂಭರಾಶಿಯಲ್ಲಿ ಇರುವಂಥದ್ದು. ಇನ್ನು 4ರಲ್ಲಿ ರಾಹು ಪಂಚಮ ಸ್ಥಾನದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಗುರು ಇದ್ದಾನೆ. ಇನ್ನು 10ನೇ ಮನೆ ಅಂತ ಹೇಳಿದ್ರೆ ಇದು ಕನ್ಯಾ ರಾಶಿ. ಇಲ್ಲಿ ಕೇತು ಸ್ಥಿತನಾಗಿರುವಂಥವನು. ಹಾಗೆ ಇಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ. ಸಿದ್ಧ ಯೋಗದಲ್ಲಿ ವಣಿಜ ಕರ್ಣದಲ್ಲಿ ತ್ರಯೋದಶಿಯ ದಿನ ಜನನ ಆಗಿರುವಂಥದ್ದು ಇಲ್ಲಿ. ಇನ್ನು ಈ ಮಗುವಿನದ್ದು ಕ್ಷತ್ರಿಯ ವರ್ಣಕ್ಕೆ ಬರುತ್ತೆ, ಮನುಷ್ಯಗಣ ಮತ್ತು ಅಂತ್ಯನಾಡಿಗೆ ಬರುವಂಥದ್ದು ಇದು. ಇಲ್ಲಿ ಲಗ್ನಾಧಿಪತಿ ಶನಿ ಆದರೆ ರಾಶ್ಯಾಧಿಪತಿ ಗುರು ಆಗಿರ್ತಾನೆ. ಇನ್ನು ನಕ್ಷತ್ರಾಧಿಪತಿ ರವಿ ಆಗಿರುವಂಥ ಜಾತಕ ಇದು. ಇಲ್ಲಿ ಧನುರಾಶಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನನ ಆಗಿರೋದ್ರಿಂದ ಈ ಮಗುವಿಗೆ ಈ ಅಕ್ಷರದಿಂದ ಆರಂಭ ಆಗುವಂಥ ಹೆಸರುಗಳನ್ನು ಇಡ್ಬೋದು. ಆ ಅಕ್ಷರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಶ, ಶ್ರು ಮತ್ತು ಬೇ, ಈ 3 ಅಕ್ಷರಗಳಿಂದ ಆರಂಭ ಆಗುವಂಥ ಹೆಸರುಗಳನ್ನು ಇಡ್ಬೋದು. ಮಗುವಿನ ಜಾತಕ ಚೆನ್ನಾಗಿದೆ, ಉತ್ತಮವಾದಂಥ ಯೋಗಗಳು ಮುಂದೆ ಬರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ಒಳ್ಳೆಯ ಉದ್ಯೋಗ ಕೂಡ ಸಿಕ್ಕತ್ತೆ, ಜೀವನ ತುಂಬ ಅನುಕೂಲಕರವಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಭಾರತಿ ಇವರು ಮಗನ ವಿವಾಹದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಗ ಸ್ವಾಮಿನಾಥನ್ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಮದುವೆ ಆಗ್ತಿಲ್ಲ ಅನ್ನುವಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಕೊಟ್ಟಿರುವಂತಹ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ನೋಡಿದ್ರೆ ಇವರದ್ದು ವೃಷಭ ಲಗ್ನಕ್ಕೆ ಬರುತ್ತೆ. ಇನ್ನು ಮೀನರಾಶಿ ರೇವತಿ ನಕ್ಷತ್ರ 2ನೇ ಪಾದಕ್ಕೆ ಬರುವಂಥದ್ದು. ಹುಣ್ಣಿಮೆಯ ದಿನ ಜನನ ಆಗಿದೆ, ಅದರಲ್ಲೂ ಭಾನುವಾರದ ದಿನ ಜನನ ಆಗಿರುವಂಥದ್ದು ಇದು. ಇನ್ನು ಲಗ್ನದಿಂದ 2ರಲ್ಲಿ ಕೇತು ಮತ್ತು ಕುಜ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ಕುಜದೋಷವನ್ನು ನೋಡ್ತೇವೆ. ಇಲ್ಲಿ ಕೇತು ಜೊತೆಗಿರೋದ್ರಿಂದಲೇ ಸ್ವಲ್ಪ ವಿವಾಹ ತಡ ಆಗ್ತಾ ಇದೆ. ಆದರೂ 2ರಲ್ಲಿ ಕುಟುಂಬ ಸ್ಥಾನದಲ್ಲಿ ಈ ಕುಜ ಮತ್ತು ಕೇತು ಒಟ್ಟಿಗೆ ಇರೋದ್ರಿಂದ ಇವರ ಕುಟುಂಬದ ಬೆಳವಣಿಗೆ ಆಗ್ತಾ ಇಲ್ಲ. ಅಂದರೆ ವಿವಾಹ ಆದ ಮೇಲೆ ಕುಟುಂಬದ ವಿಸ್ತರಣೆ ಆಗುತ್ತೆ, ಇಲ್ಲಿ ತಡೆ ಉಂಟಾಗ್ತಾ ಇದೆ. ಇನ್ನು 5ರಲ್ಲಿ ಗುರು ಮತ್ತು ರವಿ ಒಟ್ಟಿಗೆ ಇದ್ದಾರೆ. 6ರಲ್ಲಿ ಶುಕ್ರ ಮತ್ತು ಬುಧ ಇದ್ದಾರೆ. ಇನ್ನು 8ನೇ ಮನೆಯಲ್ಲಿ ರಾಹು ಇರುವಂಥದ್ದು, 9ರಲ್ಲಿ ಶನಿ. ಹಾಗೆ ಇವರ ಜಾತಕವನ್ನು ನೋಡಿದ್ರೆ ಇವರಿಗೆ ಸ್ವಲ್ಪ ಮಟ್ಟಿಗೆ ಕುಜದೋಷ ಇದೆ. ಹಾಗಾಗಿ ಕುಜದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಖಂಡಿತ ವಿವಾಹ ನೆರವೇರುತ್ತೆ. ಅದರಲ್ಲೂ ಈ ಹುಣ್ಣಿಮೆಯ ದಿನ ಜನನ ಆಗಿರೋದ್ರಿಂದ ಇದು ಪರ್ವಕಾಲದಲ್ಲಿ ಆಗಿರುವಂಥದ್ದು. ಇಲ್ಲಿ ಸ್ವಲ್ಪ ಶಾಂತಿಯನ್ನು ಮಾಡಿಸ್ಕೊಂಡು ಮುಂದುವರೆದ್ರೆ ಖಂಡಿತ ಬೇಗ ವಿವಾಹ ಆಗುತ್ತೆ. ಇಲ್ಲಿ 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಇದು ದುಸ್ಥಾನ, ಸರ್ಪದೋಷ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾವುದಾದ್ರೂ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಬಂದರೆ ಸರ್ಪದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ವಿವಾಹ ಭಾಗ್ಯ ಬಹಳ ಬೇಗ ನೆರವೇರುತ್ತೆ. ಅದರಲ್ಲೂ ಈ ಮೇ ನಂತರದಲ್ಲಿ ನೀವು ಪ್ರಯತ್ನ ಮಾಡಿ ಬಹಳ ಬೇಗ ವಿವಾಹ ಸಿದ್ಧಿಸುತ್ತೆ. ಇಲ್ಲಿ ಇವರದ್ದು ದೇವತಾ ಗಣ ಅಂತ್ಯನಾಡಿ ಗಜಯೋನಿಗೆ ಸಂಬಂಧಪಟ್ಟಿರುವಂಥದ್ದು ಈ ಜಾತಕ. ಹಾಗೆ ಇವರು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಭಾನುವಾರ ಅಥವಾ ಸೋಮವಾರದ ದಿನ ಆರಂಭ ಮಾಡಲಿ. ಶುಕ್ರವಾರ ಇವರಿಗೆ ಅಷ್ಟೊಂದು ಒಳ್ಳೆಯ ಬಲವನ್ನು ತರ್ತಾ ಇಲ್ಲ. ಇನ್ನು ಹಳದಿ ವಸ್ತ್ರವನ್ನು ಯಾವಾಗಲೂ ಒಂದು ಕರ್ಚೀಫನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ದಾನ ಕೊಡೋದಿದ್ದರೆ ಹಳದಿಯ ವಸ್ತ್ರವನ್ನು, ಹಳದಿಯ ಒಂದು ಪಂಚೆ, ಶಲ್ಯವನ್ನು, ಮುಕುಟವನ್ನು ದಾನ ಮಾಡುವಂಥದ್ದು ಬಹಳ ಮುಖ್ಯ ಇವರು. ಇನ್ನು ಅದೃಷ್ಟ ಸಂಖ್ಯೆ ಇವರದ್ದು 2 ಆಗಿರುತ್ತೆ. ಮಂಗಳವಾರದ ದಿನ ವಿಶೇಷವಾಗಿ ಚಂಡಿಕಾ ಸ್ತೋತ್ರವನ್ನು ಹೇಳಿಕೊಂಡ್ರೆ
ಇನ್ನು ಗುರುವಾರದ ದಿನ ಉಪ್ಪನ್ನು ಉಪಯೋಗಿಸಬೇಡಿ. ಉಪ್ಪಿಲ್ಲದ ಊಟವನ್ನು ಮಾಡಿ. ಇದು ನಿಮಗೆ ಗುರುಬಲವನ್ನು ತರುತ್ತೆ. ಜೊತೆಗೆ ವಿಷ್ಣುವಿನ ಪೂಜೆಯನ್ನು ಮಾಡುವಂಥದ್ದು, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿದ್ರೆ ಖಂಡಿತ ಫಲ ಸಿಕ್ಕತ್ತೆ. ಹಾಗಾಗಿ ವಿವಾಹ ತಡ ಆಗ್ತಾ ಇರೋದಕ್ಕೆ ಬಹಳ ಮುಖ್ಯವಾಗಿ ನಿಮಗೆ ಸರ್ಪದೋಷ ಕಾರಣವಾಗಿರೋದ್ರಿಂದ ಅದರ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನೂ ಹೆಚ್ಚಿನ ವಿವರಗಳು ಬೇಕಿದ್ದರೆ ಸಂಪರ್ಕ ಮಾಡಿ. ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಉಮೇಶ್ ಅನ್ನುವಂಥವ್ರದ್ದು ಒಂದು ಪ್ರಶ್ನೆ. ಇವರದ್ದು ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮದುವೆ ವಿಳಂಬ ಆಗ್ತಾ ಇದೆ, ವಿವರವನ್ನು ಹೇಳಿ ಅಂತ ಹೇಳಿ ಕೇಳಿದ್ದಾರೆ. ಇವರು ಕೊಟ್ಟಿರುವಂಥ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ಹೇಳೋದಾದರೆ ಇವರದ್ದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ 1ನೇ ಪಾದಕ್ಕೆ ಬರುತ್ತೆ. ಭಾನುವಾರದ ದಿನ ಜನನ ಆಗಿರುವಂಥದ್ದು. ಹಾಗೆ ಇವರದ್ದು ಧನುರ್ಲಗ್ನ. ಲಗ್ನದಿಂದ 4ರಲ್ಲಿ ಶನಿ ಇದ್ದಾನೆ ಮೀನದಲ್ಲಿ. ಇನ್ನು 5ರಲ್ಲಿ ಅಂದರೆ 5ನೇ ಮನೆಯಲ್ಲಿ ಕೇತು, 6ರಲ್ಲಿ ಬುಧ, ಚಂದ್ರ ಮತ್ತು ಶುಕ್ರ ಒಟ್ಟಿಗೆ ಇದ್ದಾರೆ. 7ರಲ್ಲಿ ರವಿ ಇರೋವಂಥದ್ದು. ಇನ್ನು 9ರಲ್ಲಿ ಕುಜ, 11ರಲ್ಲಿ ರಾಹು, 12ರಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಗುರು ಇರುವಂಥ ಒಂದು ಜನ್ಮ ಕುಂಡಲಿ ನಿಮ್ಮದು. ಹಾಗೆ ನಿಮ್ಮ ಕುಂಡಲಿಯನ್ನು ಗಮನಿಸಿದ್ರೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡಿಲ್ಲ. ಮದುವೆ ತಡ ಆದರೂ ಕೂಡ ಹಾಗೇ ಆಗತ್ತೆ ಅನ್ನೋವಂಥ ಭರವಸೆ ನಿಮಗಿದ್ದೇ ಇದೆ. ನಿಮ್ಮದು ಮನುಷ್ಯ ಗಣಕ್ಕೆ ಬರುವಂಥದ್ದು ಸರ್ಪಯೋನಿ ಅಂತ್ಯನಾಡಿಯಲ್ಲಿ ಜನನ ಆಗಿದೆ ನಿಮಗೆ. ಇಲ್ಲಿ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಈ ಕಳತ್ರ ಸ್ಥಾನ ಏನಿದೆ 7ನೇ ಮನೆ, ಇಲ್ಲಿ ರವಿ ಇರೋದರಿಂದ ವಿವಾಹ ತಡ ಆಗ್ತಾ ಇದೆ. ಹಾಗಾಗಿ ಸೂರ್ಯನಾರಾಯಣ ಸ್ವಾಮಿ ಆರಾಧನೆಯನ್ನು ಮಾಡಬೇಕು. ರಥಸಪ್ತಮಿ ನೀವು ಸೂರ್ಯನನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಈ ದಿನದಿಂದ ನಿಮ್ಮ ಗತಿ ಬದಲಾವಣೆ ಆಗುತ್ತೆ. ಉತ್ತರ ದಿಕ್ಕಿಗೆ ಸೂರ್ಯ ಪ್ರಯಾಣ ಮಾಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಪ್ರಶ್ನೆಗೂ ಕೂಡ ಒಂದು ಉತ್ತರ ಸಿಕ್ಕಿದೆ. ಹಾಗೆ ನಿಮ್ಮ ವಿವಾಹಕ್ಕೂ ಕೂಡ ಒಂದು ಒಳ್ಳೆಯ ಉತ್ತರ ಸಿಕ್ಕತ್ತೆ. ಹಾಗೆ ನಿಮ್ಮದು ಸರ್ಪಯೋನಿಯಲ್ಲಿ ಜನನ ಆಗಿರೋದ್ರಿಂದ ಸರ್ಪ ದೋಷಗಳು ಕೂಡ ಈ ವಿವಾಹ ತಡೆಗೆ ಕಾರಣವಾಗಿರಬಹುದು. ಅದನ್ನು ಪರಿಹಾರ ಮಾಡಿಕೊಳ್ಳಿ. ಹಾಗೆ ನೀವು ಮನೆಯಲ್ಲಿ ಬಾಳೆ ಗಿಡ ಇದ್ದರೆ ಅಥವಾ ಎಲ್ಲಾದರೂ ಒಂದು ಬಾಳೆ ಗಿಡವನ್ನು ತಂದು ನೆಟ್ಟು ಅದನ್ನು ಪೋಷಣೆ ಮಾಡಿ, ಅದಕ್ಕೆ ಪ್ರತಿದಿನ ನೀರನ್ನು ಹಾಕಿ ಬೆಳೆಸಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ನವ ದಂಪತಿಗಳನ್ನು ಅಂದರೆ ಹೊಸದಾಗಿ ವಿವಾಹ ಆಗಿರುವಂಥವ್ರನ್ನ ಮನೆಗೆ ಕರೆಸಿ ಅವರಿಗೆ ಭೋಜನವನ್ನು ಮಾಡಿಸಿ ವಸ್ತ್ರದಾನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಬೇಗ ನಿಮಗೆ ಈ ವಿವಾಹ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ಹಾಗೆ ನೀವು ಬೆಳ್ಳಿಯ ಉಂಗುರವನ್ನು ಅಥವಾ ವಜ್ರದ ಉಂಗುರವನ್ನು ಧರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ಕೂಡ ನಿಮಗೆ ಶುಕ್ರನ ಬಲವನ್ನು ತಂದುಕೊಡುತ್ತೆ. ಆದರೆ ಈ ಕನ್ಯಾ ರಾಶಿಯ ವಧುವನ್ನು ಮಾತ್ರ ನೀವು ಆರಿಸ್ಕೊಳ್ಬೇಡಿ. ಅಷ್ಟೊಂದು ವೈವಾಹಿಕ ಜೀವನ ಫಲಪ್ರದವಾಗಲ್ಲ. ಇನ್ನು ಶುಕ್ರವಾರ, ಬುಧವಾರ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಆದಷ್ಟು ಶನಿವಾರವನ್ನು ಅವಾಯ್ಡ್ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 8 ಆಗಿರುತ್ತೆ. ಇದನ್ನು ಆಧರಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಬಹಳ ಬೇಗ ವಿವಾಹ ಕೂಡ ಆಗುತ್ತೆ. ಹಾಗಾಗಿ ಈಗ ಹೇಳಿದಂತಹ ಪರಿಹಾರ ಕ್ರಮಗಳನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರ ಸ್ಮರಣೆ ಹಾಗೆ ಪ್ರಾರ್ಥನೆ, ದರ್ಶನ ಇದನ್ನು ಮಾಡೋದಂತನ್ನ ಮರಿಬೇಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕಲಿ, ಬೇಗ ವಿವಾಹ ಆಗಲಿ. ಇನ್ನು ರೇಖಾ ಚೇತನ ಇವರ ಮಗಳು, ಇವರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಏಕೆ ಅಂತ ಹೇಳಿದ್ರೆ ಇವರು ಕೊಟ್ಟಿರುವಂತಹ ಹುಟ್ಟಿದ ದಿನಾಂಕ ಸಮಯವನ್ನು ಆಧರಿಸಿ ನೋಡೋದಾದರೆ ಇವರದ್ದು 2 ಬಹಳ ವಿಶೇಷವಾದಂತಹ ಪ್ರಶ್ನೆಗಳಿದೆ. ಒಂದು, ಸರ್ಕಾರಿ ಕೆಲಸ ಸಿಕ್ಕತ್ತಾ ಅನ್ನುವಂಥದ್ದು. ಇನ್ನು ಮುಂದಿನ ವೈವಾಹಿಕ ಬದುಕು ಹೇಗಿರುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಹಾಗಾಗಿ ಈ ಜಾತಕವನ್ನು ಸ್ವಲ್ಪ ಅಧ್ಯಯನ ಮಾಡಿ ನಾಳೆ ತಿಳಿಸೋಣ ಅಂತ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೆಲವರ ಮನೆಯಲ್ಲಿ ಶಂಖಗಳನ್ನು ಇಟ್ಟಿರ್ತಾರೆ. ಅಂದರೆ ಒಂದು ಶಂಖವನ್ನು ಇಟ್ಟಿರುವಂಥವ್ರು ಅಥವಾ 2ಕ್ಕಿಂತ ಹೆಚ್ಚು ಶಂಖಗಳನ್ನು ಮನೆಯಲ್ಲಿ ಇಟ್ಟಿರುವಂಥವರು ಕೂಡ ಇದ್ದಾರೆ. ಹಾಗಾಗಿ ಈ ಶಂಖವನ್ನು ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ? ಇಲ್ಲಿ ಕೆಲವೊಂದು ಧಾರ್ಮಿಕವಾದಂತಹ ಸಮಾರಂಭಗಳಲ್ಲಿ, ದೇವರ ಪೂಜಾದಿ ಕಾರ್ಯಗಳಲ್ಲಿ ಶಂಖವನ್ನು ಕೆಲವರು ಬಳಸುವಂಥದ್ದು ಇದೆ, ಶಂಖ ಊದುವಂಥದ್ದು ಇದೆ, ಕೆಲವರು ಶಂಖದ ದಾನವನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲವರು ಶಂಖದ ನೀರನ್ನು ಪ್ರೋಕ್ಷಣೆ ಮಾಡುವಂತಹ ಕ್ರಮವನ್ನು ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿನೇ ಈ ಶಂಖದ ಧಾರ್ಮಿಕ ಮಹತ್ವ ಏನು, ವೈಜ್ಞಾನಿಕ ಮಹತ್ವ ಏನು ಅನ್ನುವಂಥದ್ರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಇಲ್ಲಿ
ನಮ್ಮ ಪೂಜಾ ಸಂದರ್ಭಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ, ಹೋಮ ಹವನಾದಿಗಳ ಸಂದರ್ಭದಲ್ಲಿ ಈ ಶಂಖವನ್ನು ಬಳಸ್ತಾರೆ. ಹಾಗೆ ಕುರುಕ್ಷೇತ್ರ ಮಹಾಯುದ್ಧದ ಸಂದರ್ಭದಲ್ಲೂ ಕೂಡ ಶಂಖನಾದವನ್ನು ಮಾಡಿದ್ರು ಅನ್ನುವಂಥ ವಿಚಾರ ಕೇಳಿದ್ದೇವೆ. ಹಾಗಾಗಿ ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಆರಂಭ ಆಗಬೇಕಿದ್ರೆ ಅಲ್ಲಿ ಶಂಖನಾದವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಹಾಗಾಗಿ ಶಂಖವನ್ನ ಹಿಂದೂ ಧರ್ಮದಲ್ಲಿ ಭಗವಾನ್ ವಿಷ್ಣು ಮತ್ತೆ ಲಕ್ಷ್ಮೀ ದೇವಿಯ ಪ್ರತೀಕ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಹಾಗಾಗಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯೇ ಶಂಖದ ರೂಪದಲ್ಲಿದ್ದಾಳೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆದ್ದರಿಂದಲೇ ಶಂಖ ಅತ್ಯಂತ ಪವಿತ್ರವಾಗಿರುವಂಥ ಒಂದು ವಸ್ತು. ಇಲ್ಲಿ ಶಂಖವನ್ನು ನುಡಿಸುವಂಥದ್ದು ಕ್ರಮಬದ್ಧವಾಗಿ ಇರಬೇಕು. ಹೇಗೆ ಅಂದರೆ ಹಾಗೆ ಶಂಖವನ್ನು ಊದಬಾರದು ಅನ್ನುವಂಥದ್ದು ಇದೆ. ಅದರಲ್ಲೂ ಬಲಮೂರಿ ಶಂಖ ಮತ್ತು ಎಡಮೂರಿ ಶಂಖ ಅನ್ನುವಂಥ 2 ವಿಧಗಳು ಕೂಡ ಇದೆ. ಹಾಗಾಗಿ ಮನೆಯಲ್ಲಿ ಯಾವ ಶಂಖವನ್ನು ಇಡಬೇಕು, ಇನ್ನು ಯಾವುದೇ ಒಂದು ಧಾರ್ಮಿಕ ಸಮಾರಂಭಗಳಲ್ಲಾಗಲಿ, ಹೋಮ ಹವನಾದಿಗಳಲ್ಲಾಗಲಿ, ಅಥವಾ ಒಂದು ಹೊಸ ಕಾರ್ಯವನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಾಗಲಿ ಯಾವ ಶಂಖವನ್ನು ಊದಬೇಕು ಅನ್ನುವಂಥದ್ದು ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ವಿಶೇಷವಾಗಿ ಉಲ್ಲೇಖಿತವಾಗಿರುವಂಥದ್ದು. ಇನ್ನು ಈ ಒಂದು ಸಂಪ್ರದಾಯ ಅಂತ ಹೇಳಿದ್ರೆ ಶಂಖದ ನೀರನ್ನ ಪ್ರೋಕ್ಷಣೆ ಮಾಡುವಂಥದ್ದು. ಇಲ್ಲಿ ಶಂಖದ ನೀರನ್ನ ಏಕೆ ಪ್ರೋಕ್ಷಣೆ ಮಾಡ್ತಾರೆ ಅನ್ನೋಂಥ ವಿಚಾರವನ್ನ ಗಮನಿಸಿದ್ರೆ ಬ್ರಹ್ಮವೈವರ್ತ ಪುರಾಣ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೀಡುತ್ತೆ. ಶಂಖದಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಶ್ರೀಗಂಧವನ್ನ ಸೇರಿಸಿ ಪ್ರೋಕ್ಷಣೆ ಮಾಡೋದ್ರಿಂದ ಸುತ್ತಮುತ್ತಲಿನ ವಾತಾವರಣ ಪಾವಿತ್ರ್ಯತೆಯಿಂದ ಪರಿವರ್ತನೆ ಆಗುತ್ತೆ. ಹಾಗಾಗಿನೇ ಈ ಶುದ್ಧತೆ ಅನ್ನುವಂಥದ್ದು ವಾತಾವರಣಕ್ಕೆ ಬಂದಾಗ ಅಲ್ಲಿ ಒಂದು ದೈವಿಕ ಕಳೆ ಬರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿ ಉದ್ಭವವಾಗುತ್ತೆ. ಹಾಗಾಗಿ ಅಲ್ಲಿ ನೆರೆದಿದ್ದಂಥವರ ಮನಸ್ಸು ಯಾವುದೇ ರೀತಿಯಲ್ಲಿ ಚಂಚಲವಾಗಿದ್ರೂ ಕೂಡ ಅದು ಭಗವಂತನೆಡೆಗೆ ಆಕರ್ಷಿಸುತ್ತೆ ಈ ಶಂಖದ ನೀರು, ಈ ಪ್ರೋಕ್ಷಣೆ. ಅದಕ್ಕಾಗಿಯೇ ಕೆಲವೊಂದು ಪೂಜಾ ಸ್ಥಳಗಳಲ್ಲಿ ಪ್ರಪ್ರಥಮವಾಗಿ ಶಂಖದ ನೀರನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಪೂಜಾ ಸ್ಥಳ ಪವಿತ್ರವಾಗುತ್ತೆ, ಜೊತೆಗೆ ಅಲ್ಲಿರುವಂಥವರ ಮನಸ್ಸು ಕೂಡ ಆ ಪೂಜಾದಿ ಕಾರ್ಯಗಳಲ್ಲಿ ಭಾಗವಹಿಸಕ್ಕೆ ಅಣಿಯಾಗುತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಮನೆಯಲ್ಲಿ ಈ ಶಂಖದ ನೀರನ್ನ ಅಥವಾ ಶಂಖದ ತೀರ್ಥವನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿ ಇದ್ದಂತಹ ಋಣಾತ್ಮಕ ಶಕ್ತಿ ದೂರವಾಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಮಾಟ ಮಂತ್ರ ಅಥವಾ ಒಂದು ದೃಷ್ಟಿದೋಷ ಇತ್ಯಾದಿಗಳಿದ್ರೂ ಕೂಡ ಅದು ಈ ಶಂಖದ ತೀರ್ಥದಿಂದ ಪ್ರೋಕ್ಷಣೆಯನ್ನು ಮಾಡಿದ್ರೆ ಆ ಮನೆಯ ಮೂಲೆ ಮೂಲೆಗಳಲ್ಲಿ ಅದು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಆ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಇರುವಂಥವರ ಆರೋಗ್ಯ ವರ್ಧನೆಯಾಗುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ, ಯಾವುದೇ ರೀತಿಯ ಅಹಿತಕರವಾದಂತಹ ಘಟನೆಗಳು ಆ ಕುಟುಂಬಸ್ಥರಿಗೆ ಬರಲ್ಲ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ದೈವಿಕ ಕಳೆ ಆ ಮನೆಗೆ ಬರಬೇಕು, ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು, ಜೊತೆಗೆ ಭಗವಂತನ ಅನುಗ್ರಹ ಆ ಮನೆಗೆ ವಿಶೇಷವಾಗಿ ತಲುಪಬೇಕು ಅಂತ ಹೇಳಿದ್ರೆ ಅಲ್ಲಿ ಶಂಖದ ತೀರ್ಥವನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ವಿಷ್ಣು ಶಂಖವನ್ನು ಕೈಯಲ್ಲಿ ಇಟ್ಕೊಂಡಿರುವಂಥ ಚಿತ್ರವನ್ನು ನೀವು ನೋಡಿದ್ದೀರಿ. ಹಾಗಾಗಿ ಯಾರ ಮನೆಯಲ್ಲಿ ಶಂಖ ಇದೆ ಅಲ್ಲಿ ಸಾಕ್ಷಾತ್ ಭಗವಂತನೇ ನೆಲೆಸಿದ್ದಾನೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಆ ಮನೆಗೆ ಇರುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಶಂಖ ಅನ್ನುವಂಥದ್ದು ಅತ್ಯಂತ ಪಾವಿತ್ರತೆಯ ಸಂಕೇತ, ಶುಭದ ಸಂಕೇತ, ಹಾಗೆ ಸಮೃದ್ಧಿಯ ಸಂಕೇತ ಕೂಡ. ಇನ್ನು ಈ ಶಂಖದಿಂದ ಹೊರಹೊಮ್ಮುವಂಥ ಶಬ್ದ ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾಗಿ ಇರುವಂಥದ್ದು. ಹಾಗೆ ಈ ನೀರಿನೊಂದಿಗೆ ಶಂಖದಲ್ಲಿದ್ದಂತಹ ಸಾತ್ವಿಕ ಶಕ್ತಿ ಶಂಖವನ್ನು ಊದಿದಾಗ ಅದರ ಶಬ್ದದಿಂದ ಹೊರಹೊಮ್ಮತ್ತೆ. ಯಾವ ಮನೆಯಲ್ಲಿ ಶಂಖವನ್ನು ಊದುತ್ತಾರೋ ಆ ಮನೆಯಲ್ಲಿ ಯಾವುದೇ ರೀತಿಯ ಸಂಪತ್ತಿಗೆ ಕೊರತೆ ಇರಲ್ಲ. ಹಾಗೆ ಆ ಶಂಖದ ನಾದ ಏನಿದೆ ಅದು ಋಣಾತ್ಮಕ ಶಕ್ತಿಯನ್ನು ಹೊರಗೆ ಓಡಿಸುತ್ತೆ. ಯಾವುದೇ ರೀತಿಯ ಪೈಶಾಚಿಕ ಕೃತ್ಯಗಳು ಆ ಮನೆಯಲ್ಲಿ ನಡೀತಾ ಇದ್ರೂ ಕೂಡ ಅದು ದೂರವಾಗುತ್ತೆ. ಹಾಗಾಗಿ ಮನಸ್ಸುಗಳನ್ನು ಒಳ್ಳೆಯತನಕ್ಕೆ ಪರಿವರ್ತಿಸುವಂಥ ಒಂದು ಧ್ವನಿ ಈ ಶಂಖನಾದಕ್ಕಿದೆ. ಇನ್ನು ಈ ಶಂಖವನ್ನು ಊದೋದ್ರಿಂದ ಯಾರು ಊದುತ್ತಾರೋ ಅವರ ಆರೋಗ್ಯ ವರ್ಧನೆಯಾಗುತ್ತೆ, ಜೊತೆಗೆ ಉಸಿರಾಟದ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ಶಂಖವನ್ನು ಊದೋದ್ರಿಂದ ಶ್ವಾಸಕೋಶಕ್ಕೆ ವ್ಯಾಯಾಮ ಸಿಕ್ಕಂತಾಗುತ್ತೆ. ಇನ್ನು ಈ ಶಂಖಕ್ಕೂ ಮತ್ತು ವಾಸ್ತುವಿಗೂ ಬಹಳ ಸಂಬಂಧ ಇದೆ. ಇಲ್ಲಿ ಶಂಖವನ್ನು ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡುವಂಥ ಉದ್ಯೋಗ ಸ್ಥಳದಲ್ಲಿ, ವ್ಯಾಪಾರದ ಅಂಗಡಿಗಳಲ್ಲಿ ಏನಾದರೂ ಇಟ್ಟಿದ್ರೆ ಅಲ್ಲಿ ಹಣಕಾಸಿನ ಅಭಿವೃದ್ಧಿ ಬಹಳ ಬೇಗ ಆಗುತ್ತೆ. ನೀವು ಹೆಸರನ್ನು ಪಡಿಬೇಕು, ಒಂದು ಖ್ಯಾತಿಯನ್ನು ಪಡ್ಕೊಳ್ಬೇಕು, ನಿಮ್ಮ ಒಂದು ಕೆಲಸ ಕಾರ್ಯಗಳು 4 ಜನರಿಗೆ ತಲುಪಬೇಕು ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಈ ದಕ್ಷಿಣ ದಿಕ್ಕಿನತ್ತ ಶಂಖವನ್ನು ಇಟ್ಟರೆ ಹೆಚ್ಚು ಲಾಭದಾಯಕ ಅನ್ನುವಂಥ ಒಂದು ವಿಚಾರ ಇದೆ.
ಹಾಗಾಗಿ ಮನೆಯಲ್ಲಿ ಶಂಖವನ್ನು ಕೇವಲ ಪೂಜಾ ಸ್ಥಳದಲ್ಲಿ ಇಡಬೇಕು. ಇನ್ನು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಮಕ್ಕಳ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಶಂಖವನ್ನು ಇಡಬೇಕು. ಇನ್ನು ಈ ಶಂಖ ಉದ್ಭವ ಆದಂತಹ ಕಥೆ ತಮಗೆ ಗೊತ್ತಿದೆ. ಸಮುದ್ರ ಮಂಥನ ಸಮಯದಲ್ಲಿ ಹೊರಹೊಮ್ಮಿರುವಂತಹ 14 ವಿವಿಧ ರತ್ನಗಳಲ್ಲಿ ಶಂಖವೂ ಕೂಡ ಒಂದು. ಶಂಖವನ್ನ ತಾಯಿ ಮಹಾಲಕ್ಷ್ಮಿಯ ಸಹೋದರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಯಾಕೆಂದ್ರೆ ಮಹಾಲಕ್ಷ್ಮಿ ಉದ್ಭವ ಆಗಿದ್ದು ಕೂಡ ಅಮೃತ ಕಳಶ ಉದ್ಭವ ಆಗಿದ್ದು, ಕಾಮಧೇನು, ಕಲ್ಪವೃಕ್ಷ ಇವೆಲ್ಲ ಜೊತೆಗೆ ಚಂದ್ರ ಇವೆಲ್ಲವೂ ಕೂಡ ಉದ್ಭವ ಆಗಿದ್ದು ಈ ಸಮುದ್ರ ಮಂಥನ ಕಾಲದಲ್ಲಿ. ಆದ್ರಿಂದ ಲಕ್ಷ್ಮಿಯ ಸಹೋದರನಾದಂತಹ ಶಂಖವನ್ನ ಅತ್ಯಂತ ಪಾವಿತ್ರ್ಯ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಹಾಗೆ ಯಾವ ಸ್ಥಳದಲ್ಲಿ ಶಂಖವನ್ನ ಇಟ್ಟಿದ್ದಾರೋ ಆ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಶಂಖದಲ್ಲಿ ಎಷ್ಟು ದಿನ ನೀವು ನೀರನ್ನ ಶೇಖರಿಸಿಟ್ರೂ ಕೂಡ ಅದು ಹಾಳಾಗಲ್ಲ, ಅಂಥ ಒಂದು ಶಕ್ತಿ ಶಂಖಕ್ಕಿದೆ. ಮತ್ತೆ ಆ ನೀರು ಅಶುದ್ಧವಾಗಲ್ಲ. ಅಷ್ಟು ಮಾತ್ರ ಅಲ್ಲ, ಶಂಖದಲ್ಲಿ ಶೇಖರಣೆಗೊಂಡಂತಹ ನೀರನ್ನ ಮನೆಯಲ್ಲಿ ಪ್ರೋಕ್ಷಣೆ ಮಾಡೋದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳು ಕೂಡ ನಾಶವಾಗುತ್ತೆ. ಹಾಗಾಗಿ ಈ ಶಂಖದಲ್ಲಿ ಇರುವಂತಹ ಗಂಧಕ ಆಗಲಿ, ಕ್ಯಾಲ್ಸಿಯಂ ಆಗಲಿ ಮತ್ತು ರಂಜಕದ ಅಂಶ ಈ ನೀರಿನೊಂದಿಗೆ ಸೇರಿಕೊಂಡಿರುತ್ತೆ. ಆದ್ದರಿಂದಲೇ ಶಂಖದ ನೀರನ್ನು ಮನೆಯಲ್ಲಿ ಸಿಂಪಡಣೆ ಮಾಡೋದ್ರಿಂದ ಅಥವಾ ಶಂಖದ ನೀರನ್ನು ಕುಡಿಯೋದ್ರಿಂದ ಆ ಒಂದು ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೋದು. ನೀರನ್ನು ಕುಡಿಯೋದ್ರಿಂದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು. ಹಾಗಾಗಿ ಶಂಖದ ನೀರನ್ನು ಯಾವತ್ತೂ ಕೂಡ ಹೊರಗೆ ಚೆಲ್ಲಬೇಡಿ, ಮನೆಯಲ್ಲಿ ಅದನ್ನು ಪ್ರೋಕ್ಷಣೆ ಮಾಡಿ, ಅತ್ಯುತ್ತಮವಾದಂತಹ ಫಲ ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಮನೆಯಲ್ಲಿ ಶಂಖ ಇದ್ದರೆ ಅದನ್ನು ಖಾಲಿ ಬಿಡಬೇಡಿ, ಅದಕ್ಕೆ ಸ್ವಲ್ಪ ನೀರನ್ನು ತುಂಬಿಸಿಡಿ. ಮಾರನೆಯ ದಿನ ಆ ನೀರನ್ನು ಈಗ ಹೇಳಿದಂತಹ ಕ್ರಮದಲ್ಲಿ ಉಪಯೋಗ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ, ಇಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಸಿಕ್ಕಲ್ಲ, ನಿಧಾನವಾಗಿ ಕೆಲಸ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಒಂದು ಸಲ ಕೆಲಸ ಆರಂಭ ಮಾಡಿದ್ರೆ ನಾನಾ ವಿಘ್ನಗಳು ಕೂಡ ಬರ್ತಾ ಇರುತ್ತೆ. ಆದರೆ ಅದನ್ನು ತಾಳ್ಮೆಯಿಂದ ನೀವು ಸಹನೆಯಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಮಾಡ್ತಾ ಇರಿ, ಯಾವುದೋ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಯಾರದ್ದೋ ಒಂದು ಮಾರ್ಗದರ್ಶನ, ಒಂದು ಸಲಹೆ ನಿಮಗೆ ಸಹ ಕಾಲಕ್ಕೆ ಒದಗಿ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸತ್ಯ ನಿಮಗೆ ಗೊತ್ತಿದೆ, ಆದರೆ ಹಿರಿಯರು ಹೇಳ್ತಾರಲ್ಲ, ಸತ್ಯವನ್ನು ಅರಿತಂಥವನು ಸತ್ತಂತೆ ಇರಬೇಕು ಅನ್ನುವಂಥ ವಿಚಾರ. ಅದರಿಂದಲೇ ಮೌನವಾಗಿ ಇರುವಂಥದ್ದು ತುಂಬ ಉತ್ತಮ ನಿಮ್ಮ ಕುಟುಂಬದಲ್ಲಿ. ಹಾಗಾಗಿ ಎಷ್ಟೋ ವಿಚಾರಗಳು ಗೊತ್ತಿದ್ರೂ ಕೂಡ ಈ ದಿನ ಪ್ರಸ್ತಾಪ ಮಾಡಬೇಡಿ. ಯಾರ ಬಗ್ಗೆಯೂ ಕೂಡ ವಿನಾಕಾರಣ ಈ ದಿನ ಮಾತಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿವೇಕಿಯ ನಾಲಿಗೆ ಹೃದಯದಲ್ಲಿರುತ್ತೆ, ಅವಿವೇಕಿ ಹೃದಯ ನಾಲಿಗೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಮಾತು ಬಹಳ ವಿಚಾರಪೂರ್ವಕವಾಗಿರಬೇಕು, ಜೊತೆಗೆ ಬಹಳ ಶಾಂತಿಯುತವಾಗಿ ಇರಬೇಕು. ಯಾರನ್ನು ಹರ್ಟ್ ಮಾಡಬಾರ್ದು, ಯಾರನ್ನು ನೋಯಿಸಬಾರ್ದು. ಆ ರೀತಿಯಲ್ಲಿ ನಿಮ್ಮ ಮಾತನ್ನು ಇಟ್ಕೊಂಡ್ರೆ ಈ ದಿನ ನೀವು ಸಂಬಂಧವನ್ನು ಉಳಿಸ್ಕೊಳ್ತೀರಿ. ಇಲ್ಲಾಂದರೆ ಈ ಉಳಿಸ್ಕೊಂಡಿರುವಂಥ ಸಂಬಂಧದಲ್ಲೇ ಕೆಲವು ಬಿರುಕುಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ತಾತ್ಕಾಲಿಕವಾಗಿ ದೂರ ಆಗುವಂಥದ್ದು ನಿಮ್ಮ ಕಠಿಣವಾದಂತಹ ಕಠೋರವಾದಂಥ ಮಾತುಗಳಿಂದ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣದಲ್ಲಿಟ್ಕೊಂಡ್ಬಿಡಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಅದರಲ್ಲೂ ಈ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಉತ್ತಮ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕ್ಲಿಷ್ಟಕರವಾದಂಥ ವಾತಾವರಣ ಇದ್ದರೂ ಕೂಡ ಅದನ್ನು ಸರಳಗೊಳಿಸ್ಕೊಳ್ತೀರಿ. ಅಂಥ ಒಂದು ಚಾಕಚಕ್ಯತೆ ಇದೆ, ಅಂಥ ಒಂದು ಟ್ಯಾಲೆಂಟ್ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ವಿವಾದಗಳಿದ್ದರೂ ಕೂಡ ಅದನ್ನು ದೂರ ಮಾಡ್ಕೊಳ್ತೀರಿ. ವಿವಾದದಿಂದ ವಾದ ವಿವಾದಗಳು ಏನೇ ಇದ್ದರೂ ಕೂಡ ಅದನ್ನು ಮಾತಿನ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ತುಂಬ ಪಾಸಿಟಿವ್ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ಒದಗಿ ಬರ್ಬೋದು. ಕೆಲಸದ ನಿಮಿತ್ತವಾಗಿ, ವಿದ್ಯಾಭ್ಯಾಸದ ನಿಮಿತ್ತವಾಗಿ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಪ್ರವಾಸ ಪ್ರಯಾಣ ಅನ್ನುವಂಥದ್ದು ಇದೆ, ಅದು ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಅದು ಈ ದಿನ ದುಬಾರಿ ಆಗ್ಬೋದು.
ಆದ್ದರಿಂದ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಪ್ರಯತ್ನಗಳು ಮುಂದುವರಿಯುತ್ತೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರ್ತೀರಿ. ಅದಕ್ಕಾಗಿ ಎಲ್ಲೋ ಒಂದು ಕಡೆ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ನಿಮಗೆ ನೀವೇ, ಅಂದರೆ ನಾಳೆಯಿಂದ ಈ ಒಂದು ಕ್ರಮವನ್ನು ಪಾಲಿಸ್ತೇನೆ ಅನ್ನುವಂಥ ಒಂದು ಸಿದ್ಧಾಂತಕ್ಕೆ, ಒಂದು ತತ್ವಕ್ಕೆ ಬದ್ಧರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒತ್ತಡಗಳಿದೆ, ಆದರೂ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ಶ್ರೀಮಂತಿಕೆಯ ಗುಟ್ಟು ಹೆಚ್ಚು ಗಳಿಸು ಅನ್ನುವಂಥದ್ದಲ್ಲ, ಗಳಿಸಿದ್ದನ್ನು ಉಳಿಸು ಅನ್ನುವಂಥದ್ದು. ಹಾಗಾಗಿಯೇ ಈ ದಿನ ನಿಮ್ಮ ಗಳಿಕೆ ಏನಿದೆ, ನಿಮ್ಮ ವರಮಾನ ಏನಿದೆ, ಅದನ್ನು ಉಳಿಸುವಂಥ ಒಂದು ಪ್ರಯತ್ನ ಮಾಡಿ, ಉಳಿತಾಯ ಮಾಡಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲೂ ಕೂಡ ಈ ದಿನ ಕೆಲವೊಂದು ಮಾತುಕತೆ ನಡೆಯುತ್ತೆ. ಕೆಲವರಿಂದ ಸಲಹೆಯನ್ನು ಪಡ್ಕೊಳ್ತೀರಿ, ಅದನ್ನು ಅನುಸರಣೆ ಮಾಡಿ. ಆದರೆ ಕೆಲವೊಂದು ವಿಚಾರಗಳನ್ನು ಪೋಸ್ಟ್ಪೋನ್ ಮಾಡುವಂಥದ್ದನ್ನು ಮಾಡಬೇಡಿ. ಆದಷ್ಟು ಬೇಗ ಆ ಕೆಲಸಕ್ಕೆ ಕೈ ಹಾಕಿ ಮುಂದುವರಿಸಿ, ಬೇಗ ಫಲಿತಾಂಶ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವ್ಯಯಸ್ಥಾನ. ಹಾಗಾಗಿಯೇ ಈ ದಿನ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಅವಮಾನಕರವಾದಂಥ ಘಟನೆಗಳಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮಾತಿಗೆ ಒಂದು ಕಿಮ್ಮತ್ತಿಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ. ಹಾಗಾಗಿಯೇ ಈ ದಿನ ನೀವು ಬೇಡದ ವ್ಯಕ್ತಿಯಾಗಿ ಕುಟುಂಬದಲ್ಲಿ ಉಳ್ಕೊಳ್ಳುವಂಥದ್ದು ಇದೆ. ಹಾಗಾಗಿಯೇ ಪ್ರಮುಖವಾದಂಥ ವಿಚಾರಗಳು ಚರ್ಚೆಗೆ ಬಂದಾಗ ನಿಮ್ಮ ಅಭಿಪ್ರಾಯ ಹೇಳುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮಾತಾಡಬೇಕು. ಇಲ್ಲಾಂದರೆ ಈ ದಿನ ಮೌನವಾಗಿ ಇರುವಂಥದ್ದು, ತಟಸ್ಥವಾಗಿ ಉಳಿಯುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತರ ಜಾಸ್ತಿ, ಬೇಗ ಆಗಬೇಕು ಅನ್ನುವಂಥ ಮನೋಭಾವ ಇದೆ. ಆದರೆ ಶನಿ ಅದಕ್ಕೆ ಬಿಡಲ್ಲ. ಮಂದಗತಿಯಲ್ಲೇ ಕೆಲಸಗಳಾಗುತ್ತೆ, ತಾಳ್ಮೆಯನ್ನು ಕಳ್ಕೊಳ್ತೀರಿ. ಹಾಗಾಗಿ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಕೂಡ ಈ ದಿನ ಇರುತ್ತೆ. ಜೊತೆಗೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನಗಳಲ್ಲೂ ಕೂಡ ಯೂಟರ್ನ್ ಆಗುವಂಥದ್ದು. ಆ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿ ನೀವೇ ಡಿಕ್ಲೇರ್ ಮಾಡ್ಕೊಳ್ತೀರಿ, ನೀವೇ ಅದನ್ನು ಬದಲಾವಣೆ ಕೂಡ ಮಾಡ್ಕೊಳ್ತೀರಿ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯ ಕೊರತೆ ಇದ್ದಾಗ ಜನ ನಿಮ್ಮನ್ನು ನಂಬಲ್ಲ, ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟಿರಲ್ಲ. ಅಂಥ ಒಂದು ಪರಿಸ್ಥಿತಿ ಬರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಕೈ ಮೇಲಾಗುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ನಿಮ್ಮ ವೀಕ್ನೆಸ್ ಗೊತ್ತಿದೆ, ನಿಮ್ಮ ಕೆಲಸ ಕಾರ್ಯಗಳ ತಾಕತ್ತು ಎಷ್ಟಿದೆ ಅನ್ನುವಂಥದ್ದು ಅವರಿಗೆ ಪರಿಚಯ ಆಗಿಬಿಟ್ಟಿದೆ. ಹಾಗಾಗಿಯೇ ಈ ದಿನ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಇದ್ದುದರಲ್ಲೇ ಸಾಕು, ಜೀವನ ಮಾಡಿ, ಸಂತೋಷ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಬಹಳ ವಿಶೇಷವಾದಂಥ ಫಲಗಳನ್ನು ಕೊಡುವಂಥ ಒಂದು ಸಂದರ್ಭ ಇದು. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವಹಿವಾಟು, ನಿಮ್ಮ ಸ್ವಂತ ಬಿಸ್ನೆಸ್ ಈ ದಿನ ನಿಮಗೆ ನಿಮ್ಮ ಮಟ್ಟಿಗೆ ತೃಪ್ತಿಯನ್ನು ತರುತ್ತೆ. ಹಣಕಾಸಿನ ನೆರವು ಸಕಾಲದಲ್ಲಿ ಸಿಕ್ಕತ್ತೆ. ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಕೆಲಸಗಳು ಆಗೇ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ನಿಮಗೆ ಅನುಕೂಲತೆಗಳಿದೆ. ಯಾವುದೋ ಒಂದು ಕ್ಲಿಷ್ಟಕರವಾದಂತಹ ಸಂದರ್ಭ, ಯಾವುದೋ ಒಂದು ಸಹಾಯ ಬೇಕು, ಅವರನ್ನು ಕೇಳಿದ್ದೀರಿ. ಆದರೆ ಈ ದಿನ ಅವರಿಂದ ನೀವು ಕೇಳದವ ಮುಂಚೆಯೇ ಇಂಥ ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಧೈರ್ಯದಿಂದ ಮುಂದುವರಿಬೇಕು. ಭಯ, ಅಂಜಿಕೆ ಅನ್ನುವಂಥದ್ದು ಬೇಡ. ಕೆಲಸದಲ್ಲಿ ಅನುಮಾನಗಳು ಬೇಡ. ವ್ಯಕ್ತಿಯನ್ನು ನಂಬಬೇಕು. ಹಾಗೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಕೂಡ ನಂಬಿಕೊಂಡು ಕೆಲಸವನ್ನು ಮುಂದುವರಿಸಬೇಕು. ಆಗ ಈ ದಿನ ಬಹಳ ಯಶಸ್ವಿ ದಿನ ಆಗುತ್ತೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ವಿವಾದಕ್ಕೆ ಆಸ್ಪದ ಆಗುವಂಥದ್ದು ಇರುತ್ತೆ. ಅದು ಮನೆಯಲ್ಲೋ, ಕಚೇರಿಯಲ್ಲೋ, ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲೋ, ಅಥವಾ ವಿದ್ಯಾರ್ಥಿಗಳಿದ್ದರೆ ನಿಮ್ಮ ಸಹಪಾಠಿಗಳ ಜೊತೆಯಲ್ಲೋ ಎಲ್ಲೋ ಒಂದು ಕಡೆ ವಿವಾದ ಅನ್ನುವಂಥದ್ದು ಬರ್ಬೋದು. ಈ ವಾದ ವಿವಾದಕ್ಕೆ ಆದಷ್ಟು ತೆರೆ ಎಳಿಬೇಕು.
ಯಾವುದೇ ರೀತಿಯ ಒಂದು ಮಾತುಕತೆಗೆ ಹೋಗಬೇಡಿ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನದಿಂದ ಇದ್ಬಿಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗುತ್ತೆ. ಕೆಲವೊಂದು ಸನ್ನಿವೇಶಗಳು ನಿಮಗೆ ತುಂಬ ಅನುಕೂಲವನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲಗಳು ಸಿಕ್ಕತ್ತೆ. ಶುಭ ಫಲಗಳನ್ನು ಅನುಭವಿಸುವಂಥ ಯೋಗ ಬಹಳ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಉದ್ಯೋಗ ಸ್ಥಾನ. ಹಾಗಾಗಿ ಮನಃಶಾಂತಿ ಇರುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿ ಇರುವಂಥ ದಿನ ಇದು. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಪೂರ್ಣಗೊಳಿಸ್ತೀರಿ. ಯಾವುದೇ ಕೆಲಸ ಅರ್ಧಂಬರ್ಧಕ್ಕೆ ಆಗಲ್ಲ. ಕೆಲಸ ಆರಂಭ ಆಯಿತು ಅಂತ ಹೇಳಿದ್ರೆ ಅದು ಒಂದು ಲಾಜಿಕಲ್ ಎಂಡನ್ನು ಕಾಣುವಂಥದ್ದು, ಪೂರ್ಣಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತೀರಿ. ಆದರೆ ಇದರಿಂದ ಬರುವಂಥ ಫಲ ನಿಮಗೆ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು. ಅದು ಬಹಳ ಮುಂದೆ ಲಾಂಗ್ ರನ್ನಲ್ಲಿ ಒಳ್ಳೆಯ ಒಂದು ವಿಶ್ವಾಸವನ್ನು ತರುತ್ತೆ, ಒಳ್ಳೆಯ ಹೆಸರನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ತುಂಬ ಧಾರಾಳತನ ಇರುವಂಥದ್ದು. ಕಷ್ಟ ಅಂತ ಯಾರಾದರೂ ಬಂದರೆ ಸಹಾಯಕ್ಕೆ ನಿಲ್ತೀರಿ. ಯಾರೋ ಒಂದು ದುಃಖವನ್ನು ಹೇಳ್ಕೊಂಡ್ರೆ ಸಾಂತ್ವನದ ಮಾತುಗಳನ್ನು ಹೇಳ್ತೀರಿ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಮರೆತು ಮೂರನೆಯವರಿಗಾಗಿ ವಿಶೇಷವಾದಂತಹ ಶ್ರಮ ಪಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಿ. ಅಲ್ಲಿ ಮಾತ್ರ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ, ಅಷ್ಟು ಜಯ ನಿಮಗೆ ಪ್ರಾಪ್ತಿಯಾಗಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಮನಃಶಾಂತಿ ಬೇಕು, ಒತ್ತಡ ಇರಬಾರ್ದು, ಹಾಗೆ ಬೇರೆಯವರಿಂದ ತೊಂದರೆಗಳಾಗಬಾರ್ದು ಅನ್ನುವಂಥವರು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ವ್ಯಾಪಾರಸ್ಥರಿಗೆ ಈ ದಿನ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ. ಅನ್ನೆಸೆಸರಿ ಕಮಿಟ್ಮೆಂಟ್ ಆಗುವಂಥದ್ದು. ಯಾವುದೋ ಒಂದು ಗೊತ್ತಿಲ್ಲದ ಬಾಪ್ತಿಗೆ ನೀವು ಈ ದಿನ ಒಪ್ಪಿಗೆ ಕೊಟ್ಟು ಅಲ್ಲಿ ತಗಲಾಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳಿನ ದಿನ ಪಶ್ಚಾತ್ತಾಪ ಪಡೋಕ್ಕೆ ಈ ದಿನದ ಒಂದು ಆತುರದ ನಿರ್ಧಾರ ಕಾರಣವಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡ ಆಗುವಂಥದ್ದು. ಕೆಲವರಿಗೆ ಇರುವಂಥ ಹಣ ಸಾಕಾಗಲ್ಲ, ಅಥವಾ ನಿಮ್ಮ ಒಂದು ಯೋಜನೆ ಬಹಳ ದೊಡ್ಡದು, ಬಜೆಟ್ ಮಾತ್ರ ಬಹಳ ಚಿಕ್ಕದು. ಹಾಗಾಗಿ ಹಣ ಕೈಯಲ್ಲಿಲ್ಲದೆ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಇನ್ನು ಈ ದಿನದಲ್ಲಿ ಆಸ್ತಿಯ ವಿಚಾರವಾಗಿ ವಾದ ವಿವಾದಗಳು ಬರುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೇ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಇದೆ. ಆದರೆ ಬಹಳ ವಿಶೇಷವಾಗಿ ಈ ದಿನ ಭ್ರಮೆಗೆ ಬಿದ್ದವರಂತೆ ಇರ್ತೀರಿ. ಒಂದು ಕೆಲಸ ಕೈ ಹಿಡಿದ್ರೆ ಅದು ಆಗಲೇಬೇಕು, ಹಾಗೆ ಎಷ್ಟೇ ಖರ್ಚಾಗಲಿ ಎಷ್ಟೇ ಶ್ರಮ ಆಗಲಿ ಕೆಲಸವನ್ನು ಮುಗಿಸಿಯೇ ತೀರ್ತೀನಿ ಅನ್ನುವಂಥ ಒಂದು ಹಠದ ಸ್ವಭಾವ ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಅಡ್ಡಿ ಆತಂಕಗಳು ಬರುವಂಥದ್ದು ಇದೆ. ನಿಮಗೆ ಗೊತ್ತಿಲ್ಲ ಅಂತಹ ಸಮಸ್ಯೆ ಉದ್ಭವ ಆಗುತ್ತೆ. ಸರ್ಕಾರದ ಕಾನೂನುಗಳು ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ಈ ದಿನ ದಂಡ ತೆರುವಂಥದ್ದು ಅಥವಾ ಕೆಲಸಗಳು ಆಗದೇ ಇದ್ದಾಗ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದ ಲೆಕ್ಕಾಚಾರ ಚೆನ್ನಾಗಿರಬೇಕು, ಅಲರ್ಟ್ ಆಗಿರಬೇಕು, ಸೋಮಾರಿಗಳಾಗಬೇಡಿ. ಹಾಗೆ ಯಾವುದೇ ಒಂದು ಕೆಲಸ ಸಿಕ್ಕಿದ್ರೂ ಕೂಡ ಅದನ್ನು ಭಗವಂತನ ಭಾಗ್ಯ ಅಂತ ಹೇಳೇ ಪರಿಗಣಿಸಬೇಕಾಗತ್ತೆ. ಈ ದಿನದ ಸೇವೆ ನಿಮ್ಮ ಹಿರಿಯರಿಗೆ ಸಲ್ಲಬೇಕು, ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದರೆ ನಿಮಗೆ ಸ್ವಲ್ಪ ಕಷ್ಟಕರವಾಗಿರುತ್ತೆ ನಿಮ್ಮ ಆರೋಗ್ಯ ಭಾಗ್ಯದ ವಿಚಾರ. ಹಾಗಾಗಿನೇ ಈ ದಿನದ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರಲ್ಲ.
ಪ್ರಯಾಣ ಬದಲಿಗೆ ನಿಮಗೆ ತುಂಬ ಆಯಾಸವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ಕಾಡುವಂಥದ್ದು. ಅದಕ್ಕಾಗಿಯೇ ಯಾವುದೇ ಒಂದು ಪ್ರಮುಖ ಕೆಲಸ ಕಾರ್ಯಗಳಿಗೆ ಕೈ ಹಾಕಲಿಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧತೆ ಇರಲ್ಲ, ಮನಸ್ಸೇ ಇಲ್ಲ. ಹಾಗಾಗಿ ಕೆಲಸ ಆರಂಭವೂ ಆಗಲ್ಲ. ಆ ಒಂದು ಬಾಪ್ತಿನಿಂದ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಅದರಲ್ಲಿ ಹಿತಶತ್ರುಗಳ ಪಾತ್ರ ಬಹಳ ಬೇಗ ಗೋಚರವಾಗುತ್ತೆ. ಹಾಗಾಗಿ ಯಾರು ನಿಮ್ಮನ್ನು ಅಡ್ಡಿಪಡಿಸ್ತಾ ಇದ್ದಾರೆ, ಯಾರಿಂದ ಒತ್ತಡಗಳಾಗ್ತಾ ಇದೆ ಅಂತ ಹೇಳಿ ಗೊತ್ತಿದೆ, ಆದರೂ ಅದನ್ನು ನೀವು ಪ್ರತಿರೋಧಿಸುವಂತಹ ಒಂದು ವಿಚಾರದಲ್ಲಿ ಈ ದಿನ ಸೋಲಿದೆ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಎಸ್ಕೇಪ್ ಆಗುವಂಥದ್ದು ಇದೆ. ಧೈರ್ಯವಾಗಿ ಎದುರಿಸಲ್ಲ, ಬದಲಾಗಿ ತಾವೇ ಜಾರಿಕೊಳ್ಳುವಂಥ ಒಂದು ಜಾಯಮಾನ ಇದೆ. ಹಾಗೆ ಈ ದಿನ ಸೋಮಾರಿತನ, ಮೈಗಳ್ಳತನ ಅನ್ನುವಂಥದ್ದು ಇದೆ. ಆಸಕ್ತಿ ಇರಲ್ಲ. ಇದರಿಂದ ನಿಮ್ಮ ಆದಾಯ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಈ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಚಿಂತೆ ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಕೂಡ ಉತ್ಸಾಹದಿಂದ ಇರಬೇಕು. ಯಾಕೆಂದರೆ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವರು ನಿಮ್ಮ ತಪ್ಪನ್ನು ಎತ್ತಿ ತೋರಿಸ್ತಾರೆ, ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗಿ. ಹಾಗಾಗಿ ಅವರು ಕೂಡ ಒಂದು ಅರ್ಥದಲ್ಲಿ ನಿಮಗೆ ಜೀವನದ ಮಾರ್ಗದರ್ಶಕರಾಗಿರ್ತಾರೆ. ಅವರನ್ನು ಗೌರವಿಸುವಂಥದ್ದು, ಅವರ ಮಾತುಗಳನ್ನು ಈ ದಿನ ಅನುಸರಣೆ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ನೆಮ್ಮದಿ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಕುಟುಂಬಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ತೃಪ್ತಿದಾಯಕವಾಗಿರುತ್ತೆ. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಒಂದು ಕೊಂಕು ಮಾತಿಲ್ಲ, ಎಲ್ಲೂ ಲೋಪದೋಷಗಳಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಈ ದಿನ ಕುಟುಂಬದ ಕೆಲಸಗಳನ್ನು ನಿರ್ವಹಣೆ ಮಾಡಿದ್ದೀರಿ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ಅನುಕೂಲಕರವಾಗಿರುತ್ತೆ. ಮನೆಯಿಂದ ಹೊರಗೆ ಹೊರಟಾಗ 4 ಜನ ಗುರುತಿಸ್ತಾರೆ, 4 ಜನ ನಿಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ. ಹಾಗಾಗಿನೇ ನಿಮ್ಮನ್ನೂ ಕೂಡ ವಿಚಾರಿಸುವಂಥವರು ಈ ಜಗತ್ತಿನಲ್ಲಿದ್ದಾರೆ. ನಿಮ್ಮ ಒಂದು ಯೋಗಕ್ಷೇಮ ಆಗಲಿ, ನಿಮ್ಮ ಪ್ರೆಸೆನ್ಸ್ ಆಗಲಿ ಅವರಿಗೂ ಮುಖ್ಯ ಅನ್ನುವಂಥದ್ದು ಇದರಿಂದ ಸಾಬೀತಾಗತ್ತೆ. ಹಾಗೆ ಈ ದಿನ ಹೊಸ ಪರಿಚಯಗಳು ಕೂಡ ಆಗುವಂಥದ್ದು ಇದೆ. ಈ ಪರಿಚಯ ನಿಮಗೆ ಮುಂದೆ ಭಾರಿ ಲಾಭವನ್ನು ತರುತ್ತೆ. ಅವರನ್ನು ನಿಮ್ಮ ಒಂದು ವ್ಯವಹಾರಗಳಿಗೆ, ನಿಮ್ಮ ಸಹಾಯಕ್ಕೆ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತುಂಬ ವಿಶ್ವಾಸದಿಂದ ಇದ್ದಷ್ಟು ನಿಮ್ಮ ಹೊರಗಿನವರು ಕೂಡ ನಿಮ್ಮ ಸಂಬಂಧಿಕರಾಗ್ತಾರೆ. ಅವರ ಒಂದು ಸ್ನೇಹ ಸಂಪಾದನೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ನಿಮಗೆ ಲಾಭಗಳು ಇರುತ್ತೆ. ಇನ್ನು ಈ ದಿನ ಸ್ವಲ್ಪ ಸ್ವಾರ್ಥತೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಹಾಗೆ ಈ ದಬ್ಬಾಳಿಕೆ ಅನ್ನುವಂಥದ್ದು ಕೂಡ ಆ ಸ್ವಭಾವ ನಿಮ್ಮಲ್ಲಿರೋದ್ರಿಂದ, ಬಹಳ ವಿಶೇಷವಾಗಿ ಕೆಲಸಗಳಾದಾಗ, ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದ್ದಾಗ, ಕಂಫರ್ಟ್ ಝೋನಲ್ಲಿದ್ದಾಗ ಕೆಲವೊಮ್ಮೆ ಈ ದರ್ಪ ದಾಷ್ಟಿಕ ಅನ್ನುವಂಥದ್ದು ಬಂದುಬಿಡುತ್ತೆ. ಇದು ಮನುಷ್ಯನ ಸ್ವಭಾವ. ಆದರೆ ಈ ದಿನ ಅಂಥ ವಿಚಾರಗಳೇನಾದರೂ ಬಂದರೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಅವಕಾಶ ವಂಚಿತರಾಗಬೇಡಿ. ಬರುವಂಥ ಆಪರ್ಚುನಿಟೀಸನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂಥ ಅಡ್ಡಿ ಆತಂಕಗಳು ಮರೆಯಾಗತ್ತೆ. ಹಣದ ನೆರವು ಸಿಕ್ಕತ್ತೆ. ಹಾಗೆ ಹಿರಿಯರ ಮಾರ್ಗದರ್ಶನ ಕೂಡ ಅಂಥ ಕೆಲಸದಲ್ಲಿ ನಿಮಗೆ ವಿಶೇಷವಾಗಿ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಒಂದು ಮನೆ, ನಿಮ್ಮ ಕುಟುಂಬ, ನಿಮ್ಮ ಒಂದು ಆರಾಧ್ಯ ದೈವ, ಇದರ ಸುತ್ತನೇ ಈ ದಿನದ ಕೆಲಸ ಕಾರ್ಯಗಳು ಹೆಚ್ಚು ಮಟ್ಟಿಗೆ ಅವಲಂಬಿಸಿರುವಂಥದ್ದು. ಹಾಗೆ ಈ ದಿನ ನಿಮಗೆ ಮನಃಶಾಂತಿ ಬೇಕು ಅಂತ ಏನಾದರೂ ಇದ್ದರೆ ನಿಮ್ಮವರನ್ನು ಕ್ಷಮಿಸಿಬಿಡಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅಂಥವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣವನ್ನು ಇಟ್ಕೊಳ್ಳಿ, ಮನಃಶಾಂತಿ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಜೀವನದಲ್ಲಿ ನಿಮ್ಮ ಸಾಧನೆಗಳು ಬಹಳಷ್ಟಿದೆ. ಅಂಥ ಸಾಧನೆಯ ದೀಪವನ್ನು ನೀವೇ ಹಚ್ಕೊಳ್ಬೇಕು. ನಿಮ್ಮ ಸಾಧನೆಯನ್ನು ನೀವೇ ಹೇಳಿಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಬಗ್ಗೆ ನಿಮಗೆ ಹೆಚ್ಚು ಕಾಳಜಿ ಇದೆ. ನಿಮ್ಮ ಬಗ್ಗೆ ನಿಮಗೆ ಆತ್ಮಾಭಿಮಾನ, ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ವಿಪರೀತವಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಉತ್ಸಾಹ ಇದೆ. ಆದರೆ
ಈ ವಹಿವಾಟಿನ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು, ಯಾವುದೇ ಕ್ರೀಡೆ ಇರಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಇಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಕ್ಕುವಂಥ ಸಾಧ್ಯತೆಗಳಿದೆ. ನಿರುದ್ಯೋಗಿಗಳು ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ಮರಣೆ ಮಾಡಿಕೊಳ್ಳಿ. ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಮಕ್ಕಳ ವಿಚಾರದಲ್ಲಿ ಈ ದಿನ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವಿವಾಹ, ಮಕ್ಕಳ ಆರೋಗ್ಯ ಅಥವಾ ಅವರ ಕುಟುಂಬದ ವಿಸ್ತರಣೆ, ಅವರ ಉದ್ಯೋಗ, ಅವರ ಹಣಕಾಸಿನ ಸ್ಥಿತಿಗತಿಗಳು, ಇದರ ಬಗ್ಗೆನೇ ಈ ದಿನ ಮಾತುಕತೆ ನಡೆಯುತ್ತೆ. ಕೈಲಾದಷ್ಟು ಸಹಾಯವನ್ನು ಕೂಡ ಈ ದಿನ ಮಾಡುವಂಥವರು ಇದ್ದೀರಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಪ್ರಗತಿ ಇದೆ. ನಿಮಗೆ ಅರಿವಿಲ್ಲದೆಯೇ ಪ್ರಗತಿಗಳು ಆಗ್ತಾ ಇರುವಂಥದ್ದು ಇದೆ. ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವಹಿವಾಟುಗಳು ಉತ್ಸಾಹದಿಂದ ನಡೆಯುತ್ತೆ. ಆದರೆ ಈ ದಿನ ಖರ್ಚಿನ ಬಾಬ್ತು ಕೂಡ ಅಷ್ಟೇ ವಿಶೇಷವಾಗಿರುತ್ತೆ. ಇನ್ನು ಈ ದಿನ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಸ್ವಾರ್ಥತೆ ಏನಿದೆ ಅಥವಾ ನಿಮ್ಮದೇ ಒಂದು ಕೆಲಸ ಕಾರ್ಯಗಳು ಪ್ರವರ್ಧಮಾನಕ್ಕೆ ಬರಲಿ ಅನ್ನುವಂಥ ವಿಚಾರಗಳೇನಿದೆ, ಅದು ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಬೇಕು, ಇನ್ವಾಲ್ವ್ಮೆಂಟ್ ಬೇಕು, ಒಂದು ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೆ ಈ ದಿನದ ಉತ್ತರಾರ್ಧದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ವ್ಯಾಪ್ತಿ ಅಧಿಕವಾಗುತ್ತೆ. ಇಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಹಾಗಾಗಿನೇ ಬಂದದ್ದನ್ನೆಲ್ಲ ತಾಳ್ಮೆಯಿಂದ ನೀವು ನಿಭಾಯಿಸಬೇಕು. ಇನ್ನು ನಿಮ್ಮ ಸಹೋದ್ಯೋಗಿಗಳಾಗಲಿ ಸ್ನೇಹಿತರಾಗಲಿ ನಿಮಗೆ ಸಕಾಲಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ, ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ವೃತ್ತಿಪರವಾದಂಥ ವಿಚಾರಗಳಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬಂದರೂ ಕೂಡ ಅದನ್ನು ತುಳಿಯುವಂಥವರು, ಅದನ್ನು ಸೈಡ್ ಲೈನ್ ಮಾಡುವಂಥ ಹಿತಶತ್ರುಗಳು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ಒಟ್ಟಾರೆ ನಿಮಗೆ ಹೆಸರು ಬರಬಾರ್ದು, ನಿಮಗೆ ಕೀರ್ತಿ ಸಿಕ್ಕಬಾರ್ದು ಅನ್ನುವಂಥ ಪ್ರಯತ್ನದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥವರು ಬಹಳ ಪರೋಕ್ಷವಾಗಿ ಮಾಡ್ತಾರೆ. ಯಾರಿಗೂ ತಿಳಿಯದಂತಹ ಒಂದು ರಹಸ್ಯ ಕಾರ್ಯಾಚರಣೆ ಅವರಿಂದ ಆಗುವಂಥದ್ದು ಕೂಡ ಇದೆ. ಆದರೆ ಭಗವಂತ ನಿಮ್ಮ ಪಾಲಿಗಿದ್ದಾನೆ. ತಾತ್ಕಾಲಿಕವಾಗಿ ನಿಮಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಮುಂದೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಸುಸೂತ್ರವಾಗಿ ನಡೀಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ವ್ಯಾಪಾರಿ ಧರ್ಮವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಯಶಸ್ಸಿನಿಂದ, ನಿಮ್ಮ ಹೆಸರಿನಿಂದ ಸುಲಭವಾಗಿ ನಡೆಯುತ್ತೆ. ಆದರೆ ಕೆಲವೊಂದು ಆತುರದ ನಿರ್ಧಾರಗಳು ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಣ್ಣೀರೆರಚುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ಮಧ್ಯೆ ಬೇಡದ ವ್ಯಕ್ತಿಯಾಗಿ ನೀವು ಇರಲ್ಲ. ನಿಮ್ಮ ಒಂದು ಸಲಹೆ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಹಕಾರ ಬೇಕೇ ಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ಒಳ್ಳೆಯ ಸಂತೃಪ್ತಿ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ಕೆಲಸಗಳಲ್ಲಿ ಉತ್ಸಾಹ ಇದೆ. ಹಾಗೆ ಯಾವುದೇ ಒಂದು ವಿಚಾರವನ್ನು ಈ ದಿನ ಮನಸ್ಸಿಗೆ ಹಾಕ್ಕೊಂಡ್ರೂ ಕೂಡ ಅದರಲ್ಲಿ ಒಂದು ಕೃಷಿಯನ್ನು ಮಾಡ್ತೀರಿ. ಅದರ ಸಾಧಕ ಬಾಧಕಗಳನ್ನು ಅಳೆದು ತೂಗಿ ನೋಡಿ ಲೆಕ್ಕಾಚಾರ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸದ ಮಟ್ಟ ಕೂಡ ಜಾಸ್ತಿ ಇದೆ. ಅದಕ್ಕಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮಾಡಿ ಮುಗಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ.
ಈ ಎರಡರ ಯೋಗ ಬಹಳ ವಿಶೇಷವಾಗಿ ನಿಮಗೆ ಒದಗಿ ಬಂದಿರುವಂಥದ್ದು. ಹಾಗಾಗಿ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಳ್ಳೆಯ ಯಶಸ್ಸು ಸಿಕ್ಕತ್ತೆ, ಸಮಾಧಾನ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಓಡಾಟ, ಯಾವುದೇ ಒಂದು ಗಲಿಬಿಲಿ, ಕೆಲಸದ ಒತ್ತಡ ಇದಿದ್ರೂ ಕೂಡ ಅದನ್ನು ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿ, ಜೊತೆಗೆ ಮನೆ ದೇವರ ದರ್ಶನವನ್ನು ಮಾಡಿ. ಸಾಧ್ಯ ಆದರೆ ಈ ದಿನ ವಿಶೇಷವಾಗಿ ನವಗ್ರಹಗಳ ದರ್ಶನ ಮಾಡುವಂಥದ್ದು, ಜೊತೆಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವಂಥದ್ದನ್ನು ಮಾಡಿ. ಈ ದಿನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ, ಸಂಪತ್ತಿನ ಅಭಿವೃದ್ಧಿ ಉಂಟಾಗುತ್ತೆ, ಆರೋಗ್ಯ ಸುಧಾರಣೆಯಾಗತ್ತೆ. ನಿಮ್ಮ ಮನೆ ದೇವರು ಈ ದಿನ ನಿಮಗೆ ಅನುಗ್ರಹಪೂರ್ವಕವಾಗಿ ಕೈ ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.